Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕುಮಾರಸ್ವಾಮಿ ಅವರು ಮಾತಾಡಿದ್ದನ್ನು ನಾವು ಕೇಳಿದ್ವಿ. ಇದೆಲ್ಲದರ ಜೊತೆಗೇನು ಅಂತಂದರೆ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಕೂಡ ಈಗ JDS ಈಗ ಪ್ಲಾನನ್ನು ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ JDSನ ನಾಯಕರು ಮಾತಾಡಿದ್ದಾರೆ. GT ದೇವೇಗೌಡರು ಮತ್ತು ಸಾರಾ ಮಹೇಶ್ ಇದರ ಬಗ್ಗೆ ಮಾತಾಡಿದ್ದಾರೆ. ರಾಜಗೋಪಾಲ್ ತೋಟದಲ್ಲಿ ನೀವೇನು ಹೇಳಿದ್ರೆ ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ. ಮಾಡಿದರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ. ಕ್ಲಿಪ್ಪಿಂಗ್ ಕೊಡ್ತೀನಿ, ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ. ಅಲ್ಲಿ ಮಾಡಿದರೆ ರೈಟ್ ನಾವು JDS ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನದಿಂದಲೇ ನಿವೃತ್ತಿ ಆಯ್ತು. ಇದೆಲ್ಲ ನೀವೇನು ಮಾಡ್ತಾ ಇದ್ದೀರಿ? ಇದು ಉದ್ದೇಶಪೂರ್ವಕವಾಗಿ ಅವ್ರನ್ನ ರೇವಣ್ಣವ್ರನ್ನ ಇಲ್ಲಿ ಶಿಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 2018ರಲ್ಲಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಶ್ರೀಮತಿ ರೇವಣ್ಣವರು ಇವ್ರಿಗೆ ಏನು ಆಶೀರ್ವಾದ ಮಾಡಿದ್ರು ಅನ್ನೋದು ಗೊತ್ತಿರ್ತಕ್ಕಂಥದ್ದು. ಅದರಿಂದ ಪಾತ್ರ ಇದೆ ಇಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಬೇಕು. ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ, ತೆರೆದಿಟ್ಟಿದ್ದಾರೆ. ಅದು ತನಿಖೆ ಮಾಡಲಿಕ್ಕೆ SITಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ A1 ಮಾಡಬೇಕು, ಯಾರನ್ನ A2 ಮಾಡಬೇಕು, ನನ್ನನ್ನು ಕೂಡ A1 ಮಾಡಬೇಕು ಅಂಥೇಳಿ ಏನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ CBI ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ದನ್ನ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ SIT ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ. ನಿಮಗೆಲ್ರಿಗೂ ಏನಿದೆ, CBI ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ. ನ್ಯಾಯಾಂಗ ತನಿಖೆ ಕೊಡಿ, ನ್ಯಾಯಾಧೀಶರ ಮುಂದೆನೇ ನಡೀಲಿ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ. ಶಿವರಾಮೇಗೌಡರು ನೇರವಾಗಿ ನಾನೇ DK ಶಿವಕುಮಾರ್ ಜೊತೆ ಮಾತಾಡ್ಸಿದೆ ಅಂತ ಏನು ಹೇಳಿದ್ದಾರೆ, ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ. ಇದು JDS ನಾಯಕರ ಮಾತು. ಇನ್ನು ಸಾರಾ ಮಹೇಶ್ ಹೇಳಿದಂಥ ಮಾತಿದೆಯಲ್ಲ, ಅದೇನು ಅಂತ ಅದು ಖಂಡಿತವಲ್ಲ ಅರ್ಥ ಆಗಲ್ಲ. ಯಾಕಂದರೆ ನಾವೆಲ್ಲ ಹಿಂದೆ ಈ ಹೈಸ್ಕೂಲ್ ಎಕ್ಸಾಮ್ ಬರಿಬೇಕಾದ್ರೆ ಈ ಮಾತನ್ನು ಯಾರಿಗೆ ಹೇಳಿದರು ಅನ್ನುವಂಥ ಒಂದು ಪ್ರಶ್ನೆ ಇರ್ತಾ ಇತ್ತು. ಅಂದರೆ ಸಾರಾ ಮಹೇಶ್ ಏನು ಹೇಳಕ್ಕೆ ಹೊರಟರು ಅಂತ. ಯಾಕಂದರೆ ನನ್ನ ಚುನಾವಣೆ ಸಂದರ್ಭದಲ್ಲಿ ಶ್ರೀಮತಿ ರೇವಣ್ಣವರು ಅಂದರೆ ಭವಾನಿಯವರ ಮೇಲೆ ನೇರವಾಗಿ ಅವರು ಆರೋಪ ಮಾಡಿರುವಂಥದ್ದು, ಏನು ಮಾಡಿದ್ರು ಏನು ಎತ್ತ ಅದನ್ನು ಅವರೇ ಹೇಳಬೇಕು ಅಂತ. ಅಂದರೆ ಯಾವ ಸಂಗತಿ ಏನು ಎತ್ತ ಇದಕ್ಕೂ ಅದಕ್ಕೂ ಏನು ಸಂಬಂಧ, ಅದಕ್ಕೆ ಸಂಬಂಧಪಟ್ಟಂಗೆ ಅವರೇ ಹೇಳಬೇಕು. ಇನ್ನು GT ದೇವೇಗೌಡರು ಹೇಳಿದಂಥ ಮಾತಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ನಂಬಿಕೆ ಅಲ್ಲಲ್ವಾ, ನೀವು ಹಂಗಾದ್ರೆ CBI ಕೊಡಿ. CBI ಮೇಲೆ ನಿಮಗೆ ನಂಬಿಕೆ ಅಲ್ವಲ್ಲ, ಹಾಗಾದ್ರೆ ನ್ಯಾಯಾಂಗ ವಿಚಾರಣೆ ಆಗೋಗ್ಬಿಡಲಿ, ಅದಕ್ಕೆ ಕೊಡಿ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ BJP ನಾಯಕರು ಮಾತಾಡಿದ್ದಾರೆ. ಅವ್ರು ಹೇಳೋದೇನು ಅಂತಂದರೆ ಇದನ್ನು CBIಗೆ ವಹಿಸಬೇಕು ಅಂತ BJP ನಾಯಕರು ಮಾತಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ನಾನು ಹೇಳೋದಾದರೆ ಒಟ್ಟಾರೆ ಮಹಿಳಾ ಸುರಕ್ಷತೆ ಕಾಂಗ್ರೆಸ್ ಪಾರ್ಟಿಯ ಆಡಳಿತದಲ್ಲಿ ಯಾವತ್ತಲೂ ಸಮಸ್ಯೆ ಇದೆ. ಮಹಿಳಾ ಸುರಕ್ಷತೆ ಮೇಲೆ ನೇರವಾಗಿ ಇದು ಪ್ರಶ್ನೆ ಬರ್ತದೆ. ಹಾಗಾಗಿ ಮಹಿಳಾ ಸುರಕ್ಷತೆ ವಿಷಯದಲ್ಲಿನ ಇವರು ಸಮಸ್ಯೆ ಇದೆ. ಯಾಕಂದರೆ ಇವರು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ತಾರೆ. CBI ಕೊಟ್ಬಿಟ್ರಲ್ಲ, ಏನು ಪ್ರಾಬ್ಲಮ್ ಇದೆ ನಿಮ್ಗೆ? ನಾವು ತನಿಖೆ CBI ಉತ್ತಮವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತದೆ. SIT ಇವತ್ತು ನ್ಯಾಯಸಮ್ಮತವಾಗಿ ನಡೀತಾ ಇದೆಯಾ, ನಡೆಯೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಅನುಮಾನ ನಮ್ಮ ಮುಂಚಿತವಾಗಲೂ ಇತ್ತು. ಅದು ಈಗ ರುಜುವಾತಾಗೋ ನಿಟ್ಟಿನಲ್ಲಿ ಇವತ್ತು DK ಶಿವಕುಮಾರ್ ಅವ್ರ ಜೊತೆ ದೂರವಾಣಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಇದೆಲ್ಲವೂ ನೋಡಿದ್ರೆ ಇದೆಲ್ಲ ಒಂದು ಕಡೆ ಅಧಿಕಾರಿಗಳ ಮೇಲೂ ಕೂಡ ಒತ್ತಡ ಇದೆ. ನ್ಯಾಯಸಮ್ಮತವಾಗಿ ಇದು ನಡೀತದೆ ತನಿಖೆ ಅಂತೇಳಿ ನಮಗೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಪರಿಹಾರ ಒಂದನೇ, ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ಕೊಟ್ಟರೆ ಒಳ್ಳೆಯದು, ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಗ್ರಹ. ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು, ಅದರಲ್ಲಿ ನಮ್ಮದೇನು ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದ ಬಗ್ಗೆ ನಮ್ಮದು
ಇತ್ತಿತ್ತಲಾಗಿ ನಿನ್ನೆ ಏನೋ ಒಬ್ಬ ವಕೀಲರು ಒಂದು ಆಡಿಯೋ ಡಿ ಕೆ ಶಿವಕುಮಾರ್ ಮಾತಾಡಿದ್ದೇನೆ ಆಡಿಯೋ ಇವತ್ತು ರಿಲೀಸ್ ಆಗಿದೆ. ಇದು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬ ಮುಗಿಸ್ಲಿಕ್ಕಿರುವಂಥ ಒಂದು ಷಡ್ಯಂತ್ರ ಹೊರತು ಅದ್ರ ಜೊತೆಗೆ ಏನೇ ಇದ್ರೂ CBI ಕೊಟ್ಬಿಡಿ, ನಿಪಕ್ಷಪಾತವಾಗಿ ತನಿಖೆ ಆಗ್ತದೆ. ಅದು ಕಾಂಗ್ರೆಸ್ ಮಾನಕ್ಕಿದು ಇಲ್ಲ ಏನು, ಇದು 3 ವರ್ಷದಿಂದ ಹೇಳಿ ನಾ ಭವಿಷ್ಯ ಹೇಳೀನಿ. ಜನವರಿ 15, 2020 ನಾ ಭವಿಷ್ಯ ನೋಡಿದ್ದೀನಿ. ಈ ರಾಜ್ಯದಲ್ಲಿ 2 CD ಫ್ಯಾಕ್ಟ್ರಿ ಅದಾವು. ಒಂದು CD ಫ್ಯಾಕ್ಟ್ರಿ ಇವತ್ತು ನಿನ್ನೆ ಡಿಕ್ಲೇರ್ ಆಗೈತಿ, ಇನ್ನೊಂದು CD ಫ್ಯಾಕ್ಟ್ರಿ ಆದಷ್ಟು ಬೇಗನೆ ಡಿಕ್ಲೇರ್ ಆಗ್ತದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.